Sidhu not out at 2792. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದ ಪುಟಗಳನ್ನು ಮುಂದೊಂದು ದಿನ ತಿರುವಿ ನೋಡಿದಂಥ ಸಂದರ್ಭದಲ್ಲಿ ಒಂದು ಮೊದಲನೇದಾಗಿ ಹೆಸರು ಬಂದು ಕೂತ್ಕೊಳ್ಳುತ್ತೆ. ದೀರ್ಘಾವಧಿಯ ಮುಖ್ಯಮಂತ್ರಿ ಯಾರಾಗಿದ್ರು ಅಂತಂದರೆ ಅದು ಸಿದ್ದರಾಮಯ್ಯನವರು ಅನ್ನುವಂಥದ್ದು ಈಗ ಅಚ್ಚಳಿಯದೆ ಉಳಿಯುತ್ತೆ. ಇಲ್ಲಿಯವರೆಗೂ ಕೂಡ ದೇವರಾಜ್ ಅರಸು ಅವರು ಆ ಪೊಸಿಷನಲ್ಲಿದ್ದರು. ಅದನ್ನು ಮೀರಿ ಈಗ ಸಿದ್ದರಾಮಯ್ಯನವರು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇವತ್ತಿನ ದಿನಕ್ಕೆ ಅದು ಸಮವಾಗಿದೆ. ನಾಳೆಗೆ ಆ ದಾಖಲೆಯನ್ನು ಪುಡಿಗಟ್ಟಿ ಮೇಲ್ಗಡೆಗೆ ಹೋಗ್ತಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ದೀರ್ಘಾವಧಿಯ ಸಿಎಂ ಒಂದು ಕಡೆಗಾದರೆ ಸಾಧನೆ ಮಾಡಿದ್ದಾಯಿತು. ಈಗ ಪೂರ್ಣಾವಧಿಯ ಸಿಎಂ ಸಾಧನೆಯನ್ನು ಮಾಡಬೇಕಾಗಿದೆ. ಅದು ಈಗ ಅಡಕತ್ರಿಯಲ್ಲಿ ಸಿಕ್ಕಾಕೋಣ ಆಗಿದೆ. ಇನ್ನೊಂದು ಕಡೆಗೆ ಈಗ ದೀರ್ಘಾವಧಿಯ ಸಿಎಂ ಆದ ತಕ್ಷಣ ಈಗ ವಿರೋಧ ಪಕ್ಷಗಳೆಲ್ಲ ಮುಗಿಬಿದ್ದಿವೆ, ಕಿಡಿಕಾರ್ತಾ ಇದ್ದಾರೆ. ಯಾವ ವಿಚಾರ ಕಿಡಿಕಾರ್ತಾ ಇದ್ದಾರೆ? ಅವರು ದೀರ್ಘಾವಧಿ ಆಗಿದ್ದಕ್ಕ ಅಥವಾ ದೀರ್ಘಾವಧಿಯಲ್ಲಿ ಆಗಿರುವಂಥ ಕೆಲವೊಂದಿಷ್ಟು ಎಡವಟ್ಟುಗಳ ಯಾವ ವಿಚಾರದಲ್ಲಿ ಅವರು ಕಿಡಿಕಾರ್ತಾ ಇದ್ದಾರೆ? ಸ್ಟೋರಿ ಇಲ್ಲಿದೆ ನೋಡಿ. ರಾಜ್ಯದ ದೀರ್ಘಾವಧಿ ಸಿಎಂ ಸಿದ್ದರಾಮಯ್ಯ ದಾಖಲೆ. ದೇವರಾಜ ಅರಸು ದಾಖಲೆ ಸರಿಗಟ್ಟಿದ ಸಿದ್ದರಾಮಯ್ಯ. ದಾಖಲೆ ಮಧ್ಯೆ ಮತ್ತೆ ಪೂರ್ಣಾವಧಿ ಸಿಎಂ ಜಪ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಸ ದಾಖಲೆ ಬರೆದಿದ್ದಾರೆ. ರಾಜ್ಯದ ದೀರ್ಘಾವಧಿ ಸಿಎಂ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿದ್ದಾರೆ. ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಯುವ ಮೂಲಕ ಸಿಎಂ ಸಿದ್ದರಾಮಯ್ಯ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ದೇವರಾಜು ಅರಸು 7 ವರ್ಷ 239 ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಸಿದ್ದರಾಮಯ್ಯ ಕೂಡ ಇಂದಿಗೆ 7 ವರ್ಷ 239 ದಿನ ಪೂರೈಸಿ ದಾಖಲೆ ಬರೆದಿದ್ದಾರೆ. ಇದರ ಮಧ್ಯೆ ಪೂರ್ಣಾವಧಿ ಸಿಎಂ ಜಪವು ಶುರುವಾಗಿದೆ. ದಾಖಲೆ ಬರೆದ ದಿನವೇ ಆಪ್ತೇಷ್ಠರ ಶಾಕ್. ಪೂರ್ಣಾವಧಿ ಸಿಎಂ ಅಂತ ಬಹಿರಂಗ ಹೇಳಿಕೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೊಸ ದಾಖಲೆ ಬರೆದಿದ್ದಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಆಪ್ತೇಷ್ಠರ ಪೂರ್ಣಾವಧಿ ಸಿಎಂ ಘೋಷಣೆ ಜೋರಾಗಿದೆ. 2028ರವರೆಗೆ ಸಿದ್ದರಾಮಯ್ಯ ಮುಂದುವರಿಯೋ ಬಗ್ಗೆ ಮಾಜಿ ಸಚಿವ ರಾಜಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಯೋ ಬಗ್ಗೆ ರಾಜಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಿಎಂ ಬದಲಾದ ಏನಾಗುತ್ತೆ ಅಂತ ಜನ ನಿರ್ಧರಿಸುತ್ತಾರೆ ಅಂತ ಪರೋಕ್ಷವಾಗಿಯೂ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಸಿಎಂಗೆ ಅಭಿನಂದನೆ ಪತ್ರ ಬರೆದಿರುವ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೂಡ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯೋ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಮುಂದೆ ಏನು ಅಂತಕ್ಕಂಥದ್ದು ನೋಡಿ, ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ. ಈ ಒಂದು ಶಾಸಕಾಂಗ ಸಭೆಯಲ್ಲಿ ಏನು ಆಯ್ಕೆ ಮಾಡಿರ್ತಾರೆ ಅದು 5 ವರ್ಷದ ಅವಧಿಗೆ ಆಯ್ಕೆ ಮಾಡಿರ್ತಾರೆ. ಈ ಮಧ್ಯೆ ಬದಲಾವಣೆಗಳು ಆಗಬೇಕು ಅಂದ್ರೆ ಶಾಸಕರ ಅಪೇಕ್ಷೆ ಪಡಬೇಕು, ಮತ್ತೆ ಹೈಕಮಾಂಡ್ನವರ ಸಹಮತಿನೂ ಕೂಡ ಇರಬೇಕು. ಇವೆರಡು ಇದ್ದಾಗ ಬದಲಾವಣೆಗಳು, ಅವೆರಡು ಇಲ್ಲದೆ ಇದ್ದಾಗ ಬದಲಾವಣೆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲ, ಅದ್ರದ್ದು ಎಫೆಕ್ಟು ಸುಮ್ಮನೆ ಎಲ್ಲನೂ ಕೂಡ ನಾವು ಊಹೆ ಆಧಾರದ ಮೇಲೆ ನಿರ್ಧಾರಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅವ್ರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ, ಮಾಡಿದ್ಮೇಲೆ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ತೀರ್ಮಾನ ಆಗ್ತವೆ. ವಿನೂತನ ಶೈಲಿಯಲ್ಲಿ ಸನ್ಮಾನ್ ಸಿದ್ದರಾಮಯ್ಯನವರು, ದೇವರಾಜ ಅರಸು, ರಾಮಕೃಷ್ಣ ಹೆಗಡೆಯವರು, ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು, SM ಕೃಷ್ಣ ಇನ್ನಿತರ ಜನಪರವಾದಂಥ ಮುಖ್ಯಮಂತ್ರಿಗಳ ಹಾದಿಯಲ್ಲಿ ಹೋಗುವುದರ ಜೊತೆಗೆ ಇನ್ನೂ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ವೈಯಕ್ತಿಕವಾದಂಥ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅವರಿಗೆ ಈ ರೆಕಾರ್ಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆಯಲ್ಲ, ಅದಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇದು ಸಾಧ್ಯ ಆಗಿರ್ತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ ಕಾಂಗ್ರೆಸ್ಸಿನ ಐಡಿಯಾಲಜಿ ಏನಿದೆ, ಬದ್ಧತೆ ಏನಿದೆ, ದೂರದೃಷ್ಟಿ, ಈ ಎರಡೂ ನಾಯಕರು ಮಾಡೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ಅವರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಹೇಳೋದಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಬಹುದಿನಗಳ ದಾಖಲೆ ಇವತ್ತು ಮುರಿದಿದ್ದಾರೆ. ಸೊ ಒಳ್ಳೆಯದು, ಯಾಕಂದರೆ ಅವರ ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. 5 ವರ್ಷ ನಾವೆಲ್ಲ ಭಾವಿಸಿದ್ದೀವಿ, ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ, ಇನ್ನು ಅರ್ಧ ಇದ್ದರೆ ಒಳ್ಳೆಯದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನದ ಕೂಡ ಅವರು ಹೇಳಿದ್ದಾರೆ.
ಸೊ ಆದರೆ ಒಳ್ಳೇದಂತ ನಮ್ಮ ಭಾವನೆ. ಹೈಕಮಾಂಡ್ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿದ ಸಿಎಂ 2.5 ವರ್ಷ ಅಧಿಕಾರದ ವಿಶ್ವಾಸ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯೋ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದೇವರಾಜ ಅರಸು ದಾಖಲೆಯನ್ನು ನಾನು ಸರಿಗಟ್ಟುತ್ತೇನೆ ಅಂತ ಅಂದುಕೊಂಡಿರಲಿಲ್ಲ. ಜನತೆಯ ಆಶೀರ್ವಾದದಿಂದ ಇಲ್ಲಿಯವರೆಗೆ ಬಂದಿದ್ದೇನೆ. 2.5 ವರ್ಷ ಅಧಿಕಾರದಲ್ಲಿ ಮುಂದುವರೆಸೋ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸಲಿದೆ. ಹೈಕಮಾಂಡ್ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಅಂತಲೂ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಯಾವುದೋ ದಾಖಲೆಗಳನ್ನು ಮುರಿಬೇಕು ಅಂತ ರಾಜಕೀಯ ಮಾಡಲಿಲ್ಲ. ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ ಅರಸರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ. ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಪೂರ್ಣಾವಧಿ ಸಿಎಂ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ವಿಶ್ವಾಸದ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಅಂದರೆ ತಮಗೆ ಹೈಕಮಾಂಡ್ ಮೇಲೆ ಬಹಳ ದೊಡ್ಡ ಮಟ್ಟದ ನಂಬಿಕೆ ಇದೆ ಅನ್ನುವಂಥದ್ದನ್ನು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಈ ಮೂಲಕವಾಗಿ ಶಾಸಕರ ಸಂಖ್ಯೆಗಳಿರ್ಬೋದು ಅಥವಾ ಅಧಿಕಾರ ಒಪ್ಪಂದದ ಚರ್ಚೆಗಳಿರ್ಬೋದು, ಇವ್ಯಾವುದು ಮುಖ್ಯ ಅಲ್ಲ. ಮುಖ್ಯ ಹೈಕಮಾಂಡ್ನ ಶ್ರೀರಕ್ಷೆ. ಆ ಶ್ರೀರಕ್ಷೆ ತಮ್ಮ ಮೇಲೆ ಇದೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಮತ್ತೆ ಇವತ್ತು ಹೇಳುವ ಮೂಲಕವಾಗಿ ತಾವೇ ಪೂರ್ಣಾವಧಿ ಸಿಎಂ ಅನ್ನುವಂತಹ ಇಂಗಿತವನ್ನೇ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯಗೆ ಶುರುವಾಯ್ತಾ ಅಸಲಿ ಸವಾಲು. ಸಿಎಂ ಆಕಾಂಕ್ಷಿ ಡಿಕೆ ಹೊಸ ದಾಳ ಉರುಳಿಸುತ್ತಾರಾ? ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಪಟ್ಟು ಹಿಡಿತಾರ? ದೇವರಾಜ ಅರಸು ದಾಖಲೆ ಸರಿಗಟ್ಟುವ ಟಾರ್ಗೆಟ್ ಇಟ್ಟುಕೊಂಡಿದ್ದ ಸಿಎಂ ಸಿದ್ದರಾಮಯ್ಯಗೆ ಈಗ ಹೊಸ ಸವಾಲು ಎದುರಾಗೋ ಸಾಧ್ಯತೆಗಳಿವೆ. ಇಷ್ಟು ದಿನ ರಕ್ಷಣಾತ್ಮಕ ಆಟವಾಡುತ್ತಿದ್ದ ಸಿದ್ದರಾಮಯ್ಯ ವಿರುದ್ಧ ಸಿಎಂ ಸ್ಥಾನದ ಆಕಾಂಕ್ಷಿ ಡಿಕೆ ಶಿವಕುಮಾರ್ ಹೊಸ ದಾಳ ಉರುಳಿಸೋ ಸಾಧ್ಯತೆಗಳಿವೆ. ಕೊಟ್ಟ ಮಾತು ಮೀರಿದ್ದಾಯ್ತು. ಈಗ ಮಾತು ಉಳಿಸಿಕೊಳ್ಳಿ ಅಂತ ಹೈಕಮಾಂಡ್ ಬಳಿ ಪಟ್ಟು ಹಿಡಿಯಲು ಡಿಕೆಶಿ ಮುಂದಾಗೋ ಸಾಧ್ಯತೆಗಳಿವೆ. ಇನ್ನು ದೇವರಾಜು ಅರಸು ದಾಖಲೆ ಮುರಿದ ಸಿದ್ದರಾಮಯ್ಯಗೆ ಡಿಕೆ ಶುಭ ಕೂಡ ಹಾರೈಸಿದ್ದಾರೆ. ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಲಕ್. ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮಗೆ ಗೊಂದಲ ಇದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಲಕ್. 2792 ದಿನ ಸಿಎಂ ಸಿದ್ದರಾಮಯ್ಯ ನಾಟ್ಔಟ್. ದೇವರಾಜ ಅರಸರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ನಾಳೆ ಹೊಸ ದಾಖಲೆಯನ್ನು ಬರೀತಾರೆ. ಹಾಗಾದರೆ ಮುಂದೇನು? ಸಿಎಂ ಸಿದ್ದರಾಮಯ್ಯ ಅವರ ಸುತ್ತ ಇಷ್ಟು ದಿನ ಪವರ್ ಶೇರ್ ವಿಚಾರ ಸಾಕಷ್ಟು ಬಾರಿ ಸುತ್ತಿ ಹೋಗಿದೆ. ಆದರೆ ಯಾವುದೂ ಕೂಡ ತಾರ್ಕಿಕ ಅಂತ್ಯ ಕಂಡಿಲ್ಲ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಸುಮ್ಮನೆ ಇರ್ತಾರಾ ಅಥವಾ ಹೊಸ ದಾಳವನ್ನು ಉಳಿಸ್ತಾರಾ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಅದಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದಿಸುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಯಾಕೆಂದರೆ ಜನವರಿ 6ರ ಡೆಡ್ಲೈನನ್ನು ಕೊಟ್ಟಂಥವರೇ ಡಿಕೆ ಶಿವಕುಮಾರ್ ಬೆಂಬಲಿಗರು. ಈಗ 6 ಆಗಿದೆ. ಹಾಗಾಗಿ ಅದು 9ಕ್ಕೆ ಹೋಗುತ್ತೋ ಅಥವಾ ಸುಮ್ಮನೆ ಆಗುತ್ತೋ ಏನು ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಸಂಭ್ರಮಾಚರಣೆ. ನಾಟಿ ಕೋಳಿ ಪಲಾವ್ ಹಂಚಿ ಸೆಲೆಬ್ರೇಷನ್. ನೆಲಮಂಗಲ, ಬೆಳಗಾವಿಯಲ್ಲೂ ಭರ್ಜರಿ ಬಾಡೂಟ. ದೇವರಾಜ ಅರಸು ದಾಖಲೆ ಸರಿಗಟ್ಟಿದ ಸಿದ್ದರಾಮಯ್ಯಗೆ ಶುಭ ಹಾರೈಕೆಗಳ ಮಹಾಪೂರವೇ ಹರಿದು ಬಂದಿದೆ. ಸಿದ್ದರಾಮಯ್ಯ ಅಭಿಮಾನಿಗಳ ಸಂತೋಷಕ್ಕಂತೂ ಪಾರವೇ ಇಲ್ಲದಂತಾಗಿದೆ. ಮೈಸೂರಿನ ಶಾರದಾ ದೇವಿ ನಗರದಲ್ಲಿನ ಸಿದ್ದರಾಮಯ್ಯ ನಿವಾಸಕ್ಕೆ ಅಪಾರ ಅಭಿಮಾನಿಗಳು ಆಗಮಿಸಿ ಸಿದ್ದರಾಮಯ್ಯಗೆ ಶುಭ ಕೋರಿದ್ರು. ಸಿಎಂ ಸಿದ್ದರಾಮಯ್ಯಗೆ ನಾಟಿ ಕೋಳಿ ಪಲಾವ್ ಅಂದರೆ ಅಚ್ಚುಮೆಚ್ಚು. ಹೀಗಾಗಿ ಅಭಿಮಾನಿಗಳು ನಾಟಿ ಕೋಳಿ ಪಲಾವ್ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು. ಬಹಳ ವಿಶೇಷ ಅಂದರೆ ನಾಟಿ ಕೋಳಿ ಸಿದ್ದರಾಮಯ್ಯನವರಿಗೆ ಬಹಳ ಪ್ರೀತಿವಾದಂಥ ಒಂದು ಆಹಾರ. ಆ ಕಾರಣಕ್ಕಾಗಿ ಇವತ್ತು ಒಂದು ಚರಿತ್ರೆಯ ಸೃಷ್ಟಿಯಾಗಿದೆ. ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಅನ್ನರಾಮಯ್ಯರಾಗಿ, ಭಾಗ್ಯರಾಮಯ್ಯರಾಗಿ ಬಹಳಷ್ಟು ಕೊಡುಗೆಗಳನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ದೀರ್ಘಾವಧಿ ಸಿಎಂ ಆಗಿದ್ದಾರೆ. ಜೊತೆಗೆ ಮುಂದೆ ಪೂರ್ಣಾವಧಿ ಸಿಎಂ ಆಗಿರಬೇಕು ಅಂತೇಳಿ ನಾವು ಒತ್ತಾಯನ ಮಾಡ್ತೇವೆ. ಇತರ ನೆಲಮಂಗಲದ ಭಕ್ತನ ಪಾಳ್ಯದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ನಾಟಿ ಕೋಳಿ ಬಾಡೂಟ ಮಾಡಿ ಹಂಚಿದ್ದಾರೆ. ಅಹಿಂದ ಯುವ ಒಕ್ಕೂಟದಿಂದ ನಾಟಿ ಕೋಳಿ ಬಾಡೂಟ ಆಯೋಜನೆ ಮಾಡಲಾಗಿತ್ತು. 2000 ಕೆಜಿ ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ, ರಸಂ, ಸ್ವೀಟ್, ವೆಜ್ ಊಟವನ್ನು ಬಡಿಸಲಾಯಿತು. 1 ನಿಮಿಷಕ್ಕೆ 150 ಜನರಿಗೆ ಊಟ ಕೂರುವಂತೆ ವ್ಯವಸ್ಥೆ ಮಾಡಲಾಗಿತ್ತು. ಇದರ ಜೊತೆಗೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಧರ್ಮಟ್ಟಿ ಗ್ರಾಮದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮುತ್ತೈದೆಯರಿಗೆ ಉಡಿ ತುಂಬಿ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರಕ್ಕೆ ಆರತಿ ಬೆಳಗಿ ಶುಭ ಹಾರೈಸಿದರು. ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯೋರು, ನೆಂಟರುಗಳು ಬಂದಾಗ. ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ, ರಾಗಿ ಮುದ್ದೆ, ನಾಟಿ ಕೋಳಿ ಇದನ್ನು ಮಾಡ್ತಿದ್ದೆ ಮೊದಲು. ಈಗಿಲ್ಲ, ಈಗ ಕಡಿಮೆ ಆಗಿದೆ.
ಬಟ್ ಈಗ ನೀವು ಒಂಥರ ನಾಟಿ ಕೋಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀರಿ ಊಟಕ್ಕೆ. ಹಳ್ಳಿಯಿಂದ ಬಂದವರು ಬಹಳ ಜನ ಹಿಂಗೆ ಈ ಥರ ನನ್ನ ರೀತಿಯಲ್ಲೇ ಮಾಡ್ತಾರೆ. ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದಕ್ಕೆ ಪ್ರಚಾರ. ಸಿಎಂಗೆ ಬಿಜೆಪಿ ಜೆಡಿಎಸ್ ಲೇವಡಿ, ಸಪ್ತ ವೈಫಲ್ಯಗಳ ಪಟ್ಟಿ ಮಾಡಿ ಬಿಜೆಪಿ ಟಕ್ಕರ್, ಭ್ರಷ್ಟಾಚಾರ ಕೇಸ್ ಪಟ್ಟಿ ಮಾಡಿ ಜೆಡಿಎಸ್ ಕೌಂಟರ್. ಅತಿ ಹೆಚ್ಚು ಅವಧಿಗೆ ಸಿಎಂ ಆಗಿ ಇತಿಹಾಸ ನಿರ್ಮಾಣ ಮಾಡ್ತಾ ಇರೋ ಸಿದ್ದರಾಮಯ್ಯಗೆ ಬಿಜೆಪಿ ಜೆಡಿಎಸ್ ಟಕ್ಕರ್ ಕೊಟ್ಟಿವೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಿದ್ದರಾಮಯ್ಯ ಸಪ್ತ ವೈಫಲ್ಯಗಳು ಅಂತ ಆರೋಪಿಸುತ್ತಾ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಖಜಾನೆ ಖಾಲಿ, ಹಗರಣಗಳ ಸರಮಾಲೆ, ರೈತರು ಯುವಕರ ಬದುಕು ಬೀದಿಗೆ, ಅಭಿವೃದ್ಧಿ ಕುಂಠಿತ, ರಾಜ್ಯದ ಜನತೆಗೆ ಇಂತಹ ದುರಾಡಳಿತ ಇವೆಲ್ಲ ನೀಡಿದ ಮೇಲೆ ಇನ್ನು ಯಾವ ಭಾಗ್ಯ ನೀಡುವುದು ಬಾಕಿ ಉಳಿದಿದೆ ಸಿಎಂ ಎಂದು ಪ್ರಶ್ನಿಸಿದೆ. ಜೆಡಿಎಸ್ ಕೂಡ ಸಿದ್ದರಾಮಯ್ಯ ಅವಧಿ ದುರಾಡಳಿತದ ಅವಧಿ ಎಂದು ಕಿಡಿಕಾರಿದೆ. ಭ್ರಷ್ಟಾಚಾರಗಳ ಕೇಸ್ ಪಟ್ಟಿ ಬಿಡುಗಡೆ ಮಾಡಿ ಸಿದ್ದರಾಮಯ್ಯಗೆ ತಿರುಗೇಟು ಕೊಟ್ಟಿದೆ. ಏನು ಮುಖ್ಯಮಂತ್ರಿಗಳಾಗಿ ಎರಡನೇ ಅವಧಿಯಲ್ಲಿ ಏನು ಸಾಧನೆ ಮಾಡಿದ್ದೀರಿ? ಯಾವುದೇ ಒಂದು ಹೋರಾಟದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಲ್ಲ ಸಿದ್ದರಾಮಯ್ಯನವರು ಈ ರಾಜ್ಯದ ಒಬ್ಬ ಅದೃಷ್ಟದ ಮುಖ್ಯಮಂತ್ರಿಗಳು. ಯಾವುದೇ ಒಂದು ಹೋರಾಟ ಇಲ್ಲದೆ ಅದೃಷ್ಟದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥದ್ದು. ಅವಕಾಶವಾದಿ ಮುಖ್ಯಮಂತ್ರಿಗಳು ಅಹಿಂದ ಸಮುದಾಯಗಳನ್ನ ಮುಂದಿಟ್ಟುಕೊಂಡು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಳೆದ 2.5 ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ಬಡವರಿಗೆ ಮನೆಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಲಕ್ಷ ಮನೆಗಳನ್ನ ನೀಡಿದ್ದಾರೆ, ಇದನ್ನ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಬೇಕು. ಒಟ್ನಲ್ಲಿ ಕುರ್ಚಿ ಕದನದ ಮಧ್ಯೆ ದೀರ್ಘಾವಧಿ ಸಿಎಂ ಆಗುವ ಮೂಲಕ ಸಿಎಂ ಸಿದ್ದರಾಮಯ್ಯ ದೇವರಾಜು ಅರಸು ದಾಖಲೆ ಸರಿಗಟ್ಟಿದ್ದಾರೆ. ಆದರೆ ಹೊಸ ರಾಜಕೀಯ ಜಟಾಪಟಿಗೂ ಈ ಬೆಳವಣಿಗೆ ಕಾರಣವಾಗೋ ಸಾಧ್ಯತೆಗಳಿವೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.